ಎಲ್ಲರಿಗೂ ಹೇಗಿದ್ದೀರಾ ಎಲ್ರು? ನಾನಂತೂ ಸೂಪರ್ ಆಗಿದ್ದೇನೆ. ಇವತ್ತೊಂದು ಇವೆಂಟ್ಗೆ ಹೊರಟಿದ್ದೇನೆ. ಬಾಯ್ ಬಾಯ್ ಮಗೇತಾ ಹಾ ಪೊಕ್ರಿ ಗುರುಂಗ್ನಾ ರೈದಿ ಕಾಲೆ ಸಂಗ ಸಂಗ ಅಬ್ಬಾ ಬಾಬಾ ಬಾಬಾ ಮಗ ಲವ್ ಯು ಯಬ್ಬಾ ಯಬ್ಬಾ ಯಬ್ಬಾ. ಓಕೆ ಬಾಯ್ ಬಾಯ್ ಹಾ ये मकागी तंಕ ತಂಕಾಗಿ ಬಾಬು ಮಕ. ಓಕೆ ಓಕೆ. ಆಫ್ಟರ್ನೂನ್ ಹೋಗ್ಲಿಕ್ಕಿತ್ತು ಅಷ್ಟೇ, ಸಂಜೆ ಒಳಗೆ ಬರ್ತೇನೆ ಅಂತ ಹೇಳಿದ್ದೆ. ಆದ್ರೂ ಕೂಡ ನನ್ನ ಮಗ ಸ್ಯಾಡ್ ಇದ್ದಾನೆ, ಯಾವಾಗ್ಲೂ ಒಟ್ಟಿಗೆ ಹೋಗುದಲ್ವಾ. ಇವತ್ತು ಅವನಿಗೆ ಕರ್ಕೊಂಡು ಹೋಗ್ತಾನೆ, ನನ್ನ ಹತ್ರ ಕೋಪ ಅಂತ. ಮಗ ಬಾಯ್ ಕರ್ ನನಗೆ ಬಾಬು ಬಾಯ್ ವಿಗ್ಯತಾ ಬಾಬು ಬಾಯ್ ಬಾಯ್ ಸಂಜೆ ರಿಗ್ಗಿಯತಾ ನನಗ ಸಿಯಾನಕ್ ಪೊಳೆ ರೈತಿಗೆ ಬಾಯ್. ನಾವು ಮನೆಯಿಂದ ಹೊರಟ್ವಿ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ನನಗೆ ಡ್ರಾಪ್ ಮಾಡಲಿಕ್ಕೆ ಬರ್ತಿದ್ದಾರೆ. ಸೊ ಖುಷಿಯಿಂದ ಅವನಿಗೊಂದು ರೈಡ್ ಸಿಕ್ಕಿತಲ್ಲ, ಖುಷಿಯಾಗಿದೆ ಅವನಿಗೆ ಕೂಡ. ಮನೆಯಲ್ಲಿ ಕೂತು ಅಂತ ಹೇಳಿದ್ರೆ ಒಂದು ರೌಂಡ್ ಬರ್ತೇನೆ ಅಂತ ಅವನು ಕೂಡ ಬಂದಿದ್ದಾನೆ. ಇವತ್ತು ನನ್ನ ಜೊತೆ ಇದ್ದಾರೆ ನನ್ನ ಫ್ರೆಂಡ್ ವ್ಯಾಲೆಂಟಿನಾ ಕೆಸ್ತಲ್ಲಿನೋ. ಇವರು ಒಳ್ಳೆ ಸಿಂಗರ್ ಆಯ್ತಾ. ಇವತ್ತು ನಾವು ಫ್ರೆಂಡ್ಶಿಪ್ ಡೇ ದಿನನೇ ಸಿಕ್ಕಿದ್ದು, ತುಂಬ ಖುಷಿ ಆಯಿತು. ಯಾಕಂದರೆ ನಮಗೆ ಅಂತೂ ಫ್ರೆಂಡ್ಶಿಪ್ ಡೇ ಅಂತ ಗೊತ್ತೇ ಇಲ್ಲ, ಅಷ್ಟು ಮಾತಾಡೋದ್ರಲ್ಲಿ ಬ್ಯುಸಿ. ಯಾಕಂದರೆ ಸುಮಾರು ವರ್ಷ ಆದಮೇಲೆ ಸಿಕ್ಕಿದ್ವಿ. ನಾವು ನಮ್ಮ ಸಂಗೀತ ಜರ್ನಿಯನ್ನು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು, ಹಾಗೆ ಸುಮಾರು ಮೆಮೊರೀಸ್ ಹೀಗೆ ಒಟ್ಟಿಗೆ ಕಳೆದದ್ದೆಲ್ಲ ಉಂಟು. ಹಾಗೆ ಮಾತಾಡ್ತಾ ಹೋಗ್ತಿದ್ವಿ, ಮಾತಾಡಿ ಶಿರ್ವಾ ದಾಟಿದ್ವಿ ನಾವು. ಅವರಿಗೆ ಉಂಟಲ್ಲ ಗೋಲ್ಡನ್ ವಾಯ್ಸ್ ಆಫ್ UAE 2022ನ ಟೈಟಲ್ ವಿನ್ನರ್ ಗೊತ್ತುಂಟಾ? ಎಷ್ಟು ಒಳ್ಳೆ ಸಿಂಗರ್. ನಿಮ್ಮ ಫೇವ್ರೆಟ್ ಸಿಂಗರ್ ಅದೇ ಕಮೆಂಟ್ ಮಾಡಿ ಆಯ್ತಾ. ನನ್ನ ಫೇವ್ರೆಟ್ ಸಿಂಗರ್ ವ್ಯಾಲೆಂಟಿನಾ ಕೆಸ್ತಲಿನೋ ಅಂತ. ಅವ್ರದ್ದು ಪರಿಚಯ ಉಂಟಾ? ಜೈಸನ್ ಪಿರೇರಾ ಶಿರ್ತಾಡಿ. ಇವರು ಒಳ್ಳೆ ಸಿಂಗರ್, ಮ್ಯೂಸಿಷಿಯನ್ ಮತ್ತು ಒಳ್ಳೆ MC ಮಾಡ್ತಾರೆ ಆಯ್ತಾ. ನಿಮ್ಮ ಮನೆಯಲ್ಲಿ ಫಂಕ್ಷನ್ ಎಲ್ಲ ಇದ್ದರೆ ಇವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದರೆ ನಿಮ್ಮ ಫಂಕ್ಷನನ್ನು ಇವರು ಜಿಗ್ಗ ಮಾಡ್ತಾರೆ, ಟಾಪ್ ಲೆವೆಲಿಗೆ. ನೀವೀಗ ಆಲೋಚನೆ ಮಾಡ್ತಾ ಇರ್ಬೋದು, ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಮಾತ್ರ ಹೇಳದೆ ಮತ್ತೆ ಎಲ್ಲ ಹೇಳ್ತಾ ಇದ್ದೇನೆ ಅಂತ. ಇವತ್ತು ನಾವು ಹೊರಟಿದ್ದೇವೆ ಶಂಕರ್ಪುರ ಪಾಂಗ್ಳಕ್ಕೆ. ಉಡುಪಿ ಡಯಾಸಿಸ್ ಲೆವೆಲ್ ಕೊಂಕಣಿ ಸಿಂಗಿಂಗ್ ಕಾಂಪಿಟೇಷನ್ ಆಡಿಷನ್ ರೌಂಡ್ ಆಗ್ತಾ ಇದೆ. ಸೊ ನಮ್ಮ ಮೂವರನ್ನು ಅಲ್ಲಿ ಮಧ್ಯಾಹ್ನ ನಂತರದ ಕ್ಯಾಟಗರಿಗೆ ನಮಗೆ ಜಡ್ಜಸ್ ಆಗಿ ಕರೆದಿದ್ದು, ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಕರೆಕ್ಟ್ 1:30ಗೆ ರೀಚ್ ಆಗಿದ್ವಿ. ಕರೆಕ್ಟ್ ಊಟದ ಸಮಯ ಅಲ್ವಾ. ಇನ್ನು 4-5 ಗಂಟೆ ಹೇಗೋ ಕೂತ್ಕೊಳ್ಳಿಕ್ಕಿದ್ದು. ಫಸ್ಟ್ ಊಟನೇ ಮುಗಿಸಿ ಒಳಗಡೆ ಹೋಗುವ ಅಂತ ಸೀದಾ ಊಟಕ್ಕೆ ಹೋದ್ವಿ. ನೋಡಿ ಒಳ್ಳೆ ಇತ್ತು, ವೆರೈಟಿ. ಆದರೆ ವೈಟ್ ರೈಸ್ ಒಂದು ಇಷ್ಟ ಆಗೋದಿಲ್ಲ, ಯಾಕಂದರೆ ನಾವು ಸ್ವಲ್ಪ ಬಾಯ್ಲ್ಡ್ ರೈಸ್ ಲವರ್ಸ್ ಅಲ್ವಾ. ಸೊ ವೈಟ್ ರೈಸ್ ಅಷ್ಟು ಇಷ್ಟ ಇಲ್ಲ. ಆದರೂ ಓಕೆ, ಊಟ ಚೆನ್ನಾಗಿತ್ತು. ಪಾಯಸನೂ ಇತ್ತು, ಮಜ್ಜಿಗೆ ಇತ್ತು, ಎಲ್ಲ ಇತ್ತು, ಇನ್ನೇನು ಬೇಕು ಅಲ್ವಾ. ಇವತ್ತು ಇಲ್ಲಿ ICYM ಪಾಂಗ್ಳ ಘಟಕದ ಸ್ಟೂಡೆಂಟ್ಸ್ ಕೊಟ್ಟ ಪ್ರೀತಿ ಆಗಿರ್ಬೋದು, ಗೌರವ ಆಗಿರ್ಬೋದು, ಆತಿಥ್ಯ ಆಗಿರ್ಬೋದು ನಮ್ಮ ಹೃದಯ ಗೆದ್ದಿತ್ತು. ಇಷ್ಟು ಆತ್ಮೀಯವಾಗಿ ಸ್ವಾಗತ ಸಿಗ್ತದೆ ಅಂತ ನಿಜವಾಗಿಯೂ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಪ್ರತಿಯೊಬ್ಬರ ನಗು ಆಗಿರ್ಬೋದು, ಕಾಳಜಿ ಆಗಿರ್ಬೋದು, ಪ್ರೀತಿಯಿಂದ ಇಂದಿನ ದಿನ ನಮಗೆ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತು. ಇಂತಹ ಒಂದು ಸಿಹಿ ನೆನಪುಗಳನ್ನು ಜೀವನ ಪೂರ್ತಿ ಜೊತೆಯೇ ಇರ್ತದೆ ಅಲ್ವಾ. ICYM ಪಾಂಗ್ಳ ಘಟಕದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಈ ಸುಂದರ ಕ್ಷಣಗಳನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿಟ್ಟಿದ್ದೇನೆ, ಈ ವ್ಲಾಗಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಈ ವಿಡಿಯೋವನ್ನು ನೀವು ತಪ್ಪದೇ ಫುಲ್ ನೋಡಿ ಆಯಿತಾ. ಡಯಾಸಿಸ್ ಲೆವೆಲಿದ್ದು ಸಿಂಗಿಂಗ್ ಕಾಂಪಿಟೇಷನ್ ಆಯೋಜಿಸುವುದು ಒಂದು ಸುಲಭದ ಮಾತಲ್ಲ. ಯಾಕಂದರೆ ನಮಗೆ ಹೇಳುವಾಗ ಈಸಿ ಅಂತ ಆಗುತ್ತೆ, ಆದರೆ ಕಾರ್ಯದಲ್ಲಿ ಅದು ತುಂಬ ದೊಡ್ಡ ಜವಾಬ್ದಾರಿ. 100 ಜನರನ್ನು ಒಟ್ಟಿಗೆ ಸೇರಿಸಿ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಚ್ಚುಕಟ್ಟಾಗಿ ಯಾರಿಗೂ ತೊಂದರೆ ಆಗದಂತೆ ಪಾಲಿಸೋದುಂಟಲ್ಲ, ನಿಜವಾಗ್ಲೂ ಇದೊಂದು ಸವಾಲಾಗಿರ್ತದೆ. ಇಷ್ಟೊಂದು ಅದ್ಭುತವಾಗಿ ಎಲ್ಲವನ್ನು ನಿರ್ವಹಿಸಿದ ಆಯೋಜಕರ ಶ್ರಮಕ್ಕೆ ಒಂದು ದೊಡ್ಡ ಶಬಾಸ್ ಹೇಳ್ತೇನೆ. ಯಾಕಂದರೆ ಪ್ರತಿಯೊಂದು ಕಾರ್ಯಕ್ರಮದ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ತದೆ ಅಲ್ವಾ ಇಂಥದ್ದು ಒಂದು ಪ್ರೋಗ್ರಾಮ್. ಯಾಕಂದರೆ ದೊಡ್ಡ ಪ್ರೋಗ್ರಾಮು ಈ ಥರ ಒಂದು ಚಾಲೆಂಜ್ ಆಗುತ್ತೆ ಎಲ್ಲರಿಗೂ. ಊಟ ಒಂದು ಮುಗಿಸಿ ಇನ್ನು ಸೀದಾ ಕಾಂಪಿಟೇಷನ್ ಆಗ್ತದಲ್ಲ, ಅಲ್ಲಿ ಹಾಲಿಗೆ ಹೋಗಿದ್ವಿ. ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ರೆಡಿ ಇದ್ದರು.
ಪ್ರೋಗ್ರಾಮ್ ಎಲ್ಲ ಎಂಡ್ ಆಗುವಾಗ 9 ಗಂಟೆ ಆಗಿದೆ. ಇನ್ನು ಮನೆಗೆ ಹೋಗುವಾಗ 10 ಗಂಟೆ ಆಗ್ತದೆ. ಯಾಕಂದರೆ 1 ಅವರ್ ಜರ್ನಿ ಉಂಟು. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಇನ್ನು ಊಟಕ್ಕೆಲ್ಲ ನಿಂತರೆ ಆಗಲಿಕ್ಕಿಲ್ಲ, ಸೀದಾ ಮನೆಗೆ ಹೋಗುವ ಅಂತ ಸೀದಾ ಹೊರಟ್ವಿ. ಎಷ್ಟು ಕತ್ತಲಾಗಿದೆ ನೋಡಿ, ಏನು ಕಾಣ್ತಾ ಇಲ್ಲ. ಪರವಾಗಿಲ್ಲ, ಡ್ರೈವರಿಗೆ ಒಂದು ದಾರಿ ಕಾಣಿದರೆ ಆಯಿತು. ನೋಡಿ ಇವರೆಲ್ಲ ಫ್ರೆಂಡ್ಸ್, ಅವರ ಮಗು. ಸೊ ಮುಂದೆ ಎಲ್ಲ ತೋರಿಸಿದ ಏನು ಕಾಣಿಸ್ತಾ ಇಲ್ಲ ನೋಡಿ, ದಾರಿಯಲ್ಲಿ ಎಲ್ಲ ಕತ್ತಲೆ 9 ಗಂಟೆಗೆ ಏನೂ ಹೋಗ್ತಾ ಇದ್ವಿ. ಬೇಗ ಒಂದ್ಸಲ ಮನೆಗೆ ತಲುಪಿದರೆ ಸಾಕು ಅಂತ. ಮನೆಗೆ ಬೇಗ ರೀಚ್ ಆಗಬೇಕು ಏನಂತ ಹೇಳಿದರೆ, ಇನ್ನೂ ಕೂಡ ಸ್ನಾನ ಆಗಿಲ್ಲ, ಊಟ ಆಗಿಲ್ಲ, ಲೇಟ್ ಆಗ್ತದಲ್ಲ. ಲೇಟ್ ಮಲಗಿದರೆ ಮತ್ತೆ ಬೆಳಿಗ್ಗೆ ಎದ್ದೇಳಿಗೆ ಆಗೋದಿಲ್ಲ, ಮಗನಿಗೆ ಶಾಲೆ ಇರ್ತದಂತ. ಒಂದು ಖುಷಿ ಆಯಿತು, ಆವಾಗಲೇ ಮೆಸೇಜ್ ಬಂತು ಶಾಲೆಯಿಂದ, ನಾಳೆ ರಜೆ ಇದೆ ಮಳೆಗೆ ಅಂತ. ಸೊ ಮಳೆ ಜಾಸ್ತಿ ಬರುವ ಚಾನ್ಸಸ್ ಇದೆ ಅಂತೆ. ಸೊ ರಜೆ ಕೊಟ್ಟಿದ್ದಾರೆ DC. ಖುಷಿ ಆಯಿತು, ನಾಳೆ ಅಂದು ಲೇಟ್ ಎದ್ದೇಳ್ಬೋದು ಅಂತ. ಓಕೆ, ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಆಯಿತಾ. ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇರುವವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ನಾಳಿನ ವ್ಲಾಗಲ್ಲಿ ಪುನಃ ಸಿಗ್ತೇನೆ. ಓಕೆ, ಟೇಕ್ ಕೇರ್, ಬೈ ಬಾಯ್, ಗುಡ್ ನೈಟ್.